7 ಅವರ್ ಬಸ್ ಜರ್ನಿ ಆದಮೇಲೆ ಸಾಪಾಯಿಂದ ನಿಂದಿನಿಗೆ ಬಂದೆ. ಹಾಸ್ಟೆಲಿಗೆ ಚೆಕ್ ಇನ್ ಆದೆ. ಹಿಂದ್ಗಡೆ ಒಂದು ಬೆಟ್ಟ ಇತ್ತು, ಸ್ವಿಮ್ಮಿಂಗ್ ಪೂಲು, ಇವ್ರು ಪೆಟ್ಟಾಗಿ ಬಾತುಕೋಳಿ, ಹಂದಿ, ಗೋಟ್, ಚಿಕನ್, ಕ್ರೊಕೊಡೈಲ್ ಇದನ್ನೆಲ್ಲ ಪೆಟ್ಟಾಗಿ ಸಾಕ್ತಿದ್ರು. ಹಾಸ್ಟೆಲ್ನಲ್ಲಿ ವಿಯೆಟ್ನಾಮೀಸ್ ಶಿಷ್ಯ ಸಿಕ್ತ. ಬೆಟ್ಟ ಹತ್ತೋಣ ಅಂದ, ಜೈ ಹತ್ತೋಣ ಅಂದೆ. ಪೀಕ್ನಲ್ಲಿ ಸೀನ್ರಿ. ನೆಕ್ಸ್ಟ್ ಡೇ ಸೈಕಲ್ ರೆಂಟ್ ಮಾಡಿದೆ. ಓ ವಾಟ್ ಆರ್ ಯು. ಹಂಗೆ ಮೋವಾ ಕೇವ್ಸಿಗೆ ರೀಚ್ ಆದೆ. ಹೈಕ್ ಮಾಡಿದೆ. ಡ್ರ್ಯಾಗನ್ ಕಚ್ಚುತ್ತಾ ಅಂತ ನೋಡಿದೆ. ಗುಡ್ ಡ್ರ್ಯಾಗನ್. ಹಾಗೆ ದೂರದಲ್ಲಿ ನೋಡಿದೆ, ಯಾರೋ ಬೋಟ್ ರೈಡ್ ಮಾಡ್ತಿದ್ರು. ನನಗೂ ಮಾಡಬೇಕು ಅನ್ನಿಸ್ತು. ಕೆಳಗೆ ಹೋದೆ. ಹಲೋ ಟೈಗರ್, ಫಿಶ್ಶು. ಇವಾಗ ರಿಯಾಲಿಟಿ ಬರೋಣ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು. ಬೋಟ್ ರೈಡ್ ಟಿಕೆಟ್ ತಗೊಳಕ್ ಬಂದಿದ್ದೀನಿ. ಇದು ಟಿಕೆಟ್ ಕೌಂಟರು. ಬೋಟ್ ರೈಡ್ಗೆ 250 ಡಾಂಗ್ ಆಗುತ್ತೆ. 700 ರೂಪಾಯಿ ಅಂತದೆ. 2.5 ಗಂಟೆ ಬೋಟ್ ರೈಡ್ ಮಾಡಿಸ್ತಾರಂತೆ. ಇಷ್ಟು ದೂರ ಬಂದ್ಮೇಲೆ ನೀನು ಟಿಕೆಟ್ ತಗೊಂತೀನಿ, ಬೋಟ್ ರೈಡ್ ಮಾಡ್ತೀನಿ, ರಿಲ್ಯಾಕ್ಸ್ ಮಾಡ್ದಂಗೆ ನೋಡ್ಬಿಟ್ಟು ಎಂಜಾಯ್ ಮಾಡಿ. ಟಿಕೆಟ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಬೋಟ್ ಸ್ಟೇಷನ್ ನಡ್ಕೊಂಡು ಹೋಗ್ತಾ ಇದೀನಿ. ಅಂಡ್ ಇಲ್ಲಿ ಒಂದ್ ಬೋಟ್ ನಲ್ಲಿ 4 ಜನ ಕರ್ಕೊಂಡು ಹೋಗ್ತಾರಂತೆ. ಬೋಟ್ ನಲ್ಲಿ 2.5 ಗಂಟೆ ರೈಡ್ ತಗೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಬರೋಣ. ಮಿಸ್ ಆಗ್ಬಿಟ್ಟು ಸಂಡೇ ಬಂದಿದ್ದೀನಿ. ನೀವು ಜನ ಜಾತ್ರೆ ಸ್ವಲ್ಪ ಲೋಕಲ್ಸ್ ಜಾಸ್ತಿ ಬಂದಿದ್ದಾರೆ. ಹರ್ಗೇಶ್ ಹಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಅಸೈನ್ ಮಾಡ್ತಾರೆ ನಮ್ಮನ್ನೆಲ್ಲ ಬೋಟ್ ಡಾಕ್ಗೆ. ರೆಡಿ ಸ್ಟಾರ್ಟೆಡ್. 2.5 ಗಂಟೆ ರೋ ಮಾಡ್ತಾರೆ ಪಾಪ. ಹಾಯ್. ಕೇವ್ ಒಳಗೆ ಎಂಟ್ರಿ ತಗೊಳ್ತಿದ್ದಾರೆ. ಜಾಮ್ ಆಗಿತ್ತು. ಈಗೆಲ್ಲ ಅಲೈನ್ ಆಗ್ತಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ವ್ಯೂ. ಇವಾಗ ಕೇವ್ನಲ್ಲಿ ಎಂಟ್ರಿ ತಗೊಳ್ತಾ ಇದ್ದೀವಿ. ಕೇವ್ ಎಂಟ್ರೆನ್ಸ್ ನೋಡಿ. ನೋಡಿ ಇಲ್ಲ ಕೈಗೆ ಸಿಗತ್ತೆ ಇದು ರಾಕು. ಇದು ನೋಡಿ ನೀರು ತಪ್ಪುತ್ತದೆ ಇದರಿಂದ. ಇಲ್ಲಿ ನೋಡಿ ಲೈಮ್ ಸ್ಟೋನ್ ಇದು. ಆ್ಯಂಡ್ ದ ಫಾರ್ಮೇಶನ್ಸ್ ಆರ್ ಟ್ರೂಲಿ ಗ್ರೇಟ್. ಹಿಂದ್ಗಡೆ ನೋಡಿ ಕಾಣುತ್ತೆ. ನಾನು ಅವಾಗಲೇ ಹೇಳ್ತಿದ್ದಂಗೆ ವಿಯೆಟ್ನಾಂನಲ್ಲಿ ಏನ್ ಫೇಮಸ್ ಅಂದ್ರೆ ಇದ್ರ ಕೇವ್ ಸಿಸ್ಟಮ್ಸು. ಓ ಮೈ ಗಾಡ್, ಇದು ನೋಡಿ. ಕೇವ್ ಸಿಸ್ಟಮ್ಸ್ ತುಂಬಾ ಫೇಮಸ್. ಇನ್ನೇನಾಯ್ತು ಅಂದ್ರೆ ನೀವು ನೋಡಿ. ವಿಯೆಟ್ನಾಂನಲ್ಲಿ ಇವತ್ತು ಕೇವ್ ಸಿಸ್ಟಮ್ಸ್ ಅಂತೂ ತುಂಬಾ ಫೇಮಸ್ಸು. ಈ 1000 ಕೇವ್ಗಳಿವೆ, ಓಕೆನಾ. ಅಂಡ್ ಈ ಕೇವ್ಗಳು ಒಂದೇ ಕಡೆ ಅಲ್ಲ, ಬೇಜಾನ್ ಕಡೆ ಸೇಮ್ ಇದೇ ತರ ಕೇವ್ ಫಾರ್ಮೇಶನ್ಸ್ ಆನ್ ಲ್ಯಾಂಡ್, ಆನ್ ವಾಟರ್, ಎಲ್ಲ ಕಡೆನೂ ಇದೆ. ಇದು ಮೋಸ್ಟ್ ಆಫ್ ದ ಕೇವ್ಸ್ ಆರ್ ಲೈಮ್ ಸ್ಟೋನ್ ಸ್ಲಿಪ್ಸ್, ಓಕೆನಾ. ಇದು ಏನ್ ಕಾಣ್ತಿದೆ ನಿಮ್ಗೆ ರಾಕು, ಬಟ್ ಇದು ನೋಡಿ ಇದೆಲ್ಲ ಲೈಮ್ ಸ್ಟೋನ್ ಫಾರ್ಮೇಶನ್ಸ್. ಈ ತರ ಒಂದು ಕೇವ್ ಫಾರ್ಮ್ ಆಗೋಕ್ಕೆ ಏನಿಲ್ಲ ಅಂದ್ರೂ ಒಂದು ಮಿನಿಮಮ್ 15,000-20,000 ಇಯರ್ಸ್ ಆದ್ರೂ ಬೇಕು. ಇದು ನೋಡಿ ಎಷ್ಟು ಅಲ್ಟಿಮೇಟ್ ಆಗಿ ಫಾರ್ಮ್ ಆಗಿದೆ. ಆ್ಯಂಡ್ ಈ ಥರ ಲೈಟ್ಸ್ ಹಾಕಿರೋದ್ರಿಂದ ಪಾಪ್ ಆಗ್ತಾ ಇದೆ ಕಲರ್. ಇದು ನೋಡಿ.
ನೀರೆಂತ ತುಟ್ಟಿದೆ ಅಂತ ಹೆಡ್ ಡೌನ್ ಆಗುತ್ತೆ ನೋಡಿ ನೀರು and after a lot of time bending down and inside finally we are out. ಹಿಂದೆ ನೋಡ್ಬೋದು ಕೇವ್ ಎಷ್ಟು ಹೆಂಗಿದೆ ಅಂತ ಬಟ್ ಯಾ ಡಬ್ಲ್ಯೂಸ್ ಇಂದ ಚಾಟ್ ಫಾರ್ ದಿಸ್ ಲೇಡಿ ಪಾಪ ಅವ್ರು ಫುಲ್ ರೋ ಮಾಡ್ತಾನೆ ಇದ್ದಾರೆ. ಹೈಕ್ ಆದ್ಮೇಲೆ ರೆಸ್ಟ್ ಮಾಡೋಣ ಅಂತ ಬೋಟ್ ರೈಡ್ ಬಂದಿದ್ದು ಬಟ್ ರೆಸ್ಟ್ ಜೊತೆಗೆ ಇಲ್ಲಿ ಜ್ಯೂಸ್ನ ನೋಡಿದ್ದು ಜೀವನತೆ ಆಗ್ತಾ ಇದೆ ನನಗೆ. ಜ್ಯೂಸ್ ನೋಡಿ ಇಲ್ಲಿ ಏನು ಸಖತ್ತಾಗಿದೆ ಅಂತ. ಒಂದು ಕೇವ್ನಲ್ಲಿದ್ದೀವಿ ಮಿಸ್ಟರ್ ವಾನ್ ಕೇವ್ ಅಂತ. ಇದು ಎಷ್ಟು ಸಿಮೆಟ್ರಿಕ್ ಆಗಿದೆ ಅಂದರೆ ಲೈಕ್ ಅಂಡರ್ ಪಾಸ್ನಲ್ಲಿ ಒಂದು ಟನಲ್ ಹೆಂಗೆ ಇದು ಮಾಡ್ತಾರೆ ಆ ಥರ ಇದೆ. ಕೇವ್ ಇಲ್ಲಿ ಇವನ ನೋಡಿ ಇಲ್ಲಿ ಒಂದು ಟೆಂಪಲ್ಗೆ ಬಿಟ್ಟಿದ್ದಾರೆ. ಈಗ ಟಿಕೆಟ್ ಕೊಡ್ಬೇಕಾದ್ರೆ ಟೆಂಪಲ್ ಕ್ಲೋಸ್ ಅಂತ ಹೇಳಿದ್ರು, ಗೊತ್ತಿಲ್ಲ. ನಮ್ಮ ಬೋಟ್ ಲೇಡಿಯಲ್ಲಿ ಹೋಗಿದ್ದಾರೆ ನಮ್ಮನ್ನು ಬಿಟ್ಬಿಟ್ಟು. ಮುಂದೆ ನಾವು ಪಿಕ್ ಮಾಡ್ಬೋದೇನೋ, ಬಟ್ ಇಲ್ಲಿ ನೋಡಿ ಈಗ ವ್ಯೂ ಹೇಗಿದೆ ಅಂತ. ಐನೋ ಅದು ಜನ ಜಾತ್ರೆ ಇದ್ದಾರೆ ಅಂತ, ಬಟ್ ಆದ್ರೂ ಮೇ ಬಿ ಇಟ್ಸ್ ವರ್ತ್ ಇಟ್. ಆ್ಯಂಡ್ 2.5 hours-ಗೆ 250,000 ವಿಯೆಟ್ನಾಮೀಸ್ ಡಾಂಗ್ ಇಸ್ ವೆರಿ ಚೀಪ್. ಡೆಫಿನೆಟ್ ಆಗಿ ನೀವು ಇಲ್ಲಿ ನಿನ್ಬಿನ್ಗೆ ಬಂದರೆ ಇದನ್ನು ಮಾಡಬೇಕು. ಲೋಟಸ್ ಇದು ಕಿಂಗ್ ಕಾಂಗ್ ಐಲ್ಯಾಂಡ್ ಅಂತ. ಈ ಕಿಂಗ್ ಕಾಂಗ್ ಮೂವಿನ ಶೂಟ್ ಮಾಡ್ಬೇಕಾದ್ರೆ ದೇ ಕೇಮ್ ಹಿಯರ್, ದೇ ಶಾಟ್ ಪಾರ್ಟ್ ಆಫ್ ದ ಮೂವಿ. ಆ್ಯಂಡ್ ಜಾಗ ಹೇಳೋದೇ ಬೇಡ, ಮೂವಿ ಬಂದ್ಬಿಟ್ಟು ಶೂಟ್ ಮಾಡಿದ್ದಾರೆ ಅಂದರೆ ಜಾಗ ಅದೇ ಲೆವೆಲ್ ಸಖತ್ತಾಗಿದೆ. ಇನ್ನೊಂದು ಕೇವ್ ಒಳಗೆ ಹೋಗ್ತಾ ಇದೀವಿ ಅನ್ಸುತ್ತೆ ಈಗ. ಆ ಕೇವ್ ಎಂಟ್ರೆನ್ಸ್ ಇದು. ಆ್ಯಂಡ್ ಅದ್ರ ಎಕ್ಸಿಟ್ಟು ಇದಿರಬೇಕು. ಆ್ಯಂಡ್ ಈ ಟೆಂಪಲ್ನ ನೋಡಿ ನೀರ್ ಮೇಲಿದೆ, ಲೈಕ್ ಫ್ಲೋಟಿಂಗ್ ಟೆಂಪಲ್ ಟೈಪ್. ಯಾ ಆ್ಯಂಡ್ ದಿಸ್ ಇಸ್ ಅಮೇಜಿಂಗ್. ಆ್ಯಂಡ್ ದ ಓನ್ಲಿ ಬ್ಯಾಡ್ ಥಿಂಗ್ ಇಸ್ ದಿಸ್ ಟ್ರಾಫಿಕ್ ಜಾಮ್. ಏನು ಗುರು ಇಷ್ಟು ಜನ ಬಂದ್ಬಿಟ್ಟಿದ್ದಾರೆ. ಯಾ ಬಟ್ ದಿಸ್ ಈಸ್ ಅಮೇಜಿಂಗ್. ಆ್ಯಂಡ್ ಜಸ್ಟ್ ಇನ್ನೊಂದು ಟೆಂಪಲ್ಗೆ ಬಂದಿದ್ದೀವಿ. ಸ್ಟುಲಿ ಆಸಮ್, ಸಖತ್ತಾಗಿದೆ. ಆ್ಯಂಡ್ ಎಸ್ ಗೈಸ್, ಈ ಬೋಟ್ ರೈಡ್ ಹೆಸರು ಏನಂದರೆ ಟ್ರ್ಯಾಂಗ್ ಆ್ಯಂಡ್ ಬೋಟ್ ರೈಡ್ ಅಂತ. ಓಕೆನಾ? ಟ್ರ್ಯಾಂಗ್ ಆ್ಯಂಡ್ ವಿಲೇಜ್ ಸುತ್ತ ಇರೋ ವಾಟರ್ ಏನು ರಿವರ್ ಅಂತಲೇ ಹೇಳ್ಬೋದು. ಅದ್ರ ಸುತ್ತ ಬೋಟ್ ರೈಡ್ ಮಾಡಿಸ್ತಾರೆ. ಆ್ಯಂಡ್ ಈ ಥರ ನೋಡಿಸ್ತಾರೆ, ಈ ಥರ ಜಾಗಗಳನ್ನ ನೋಡಿಸ್ತಾರೆ. ಆ್ಯಂಡ್ ನನ್ನ ಪ್ರಕಾರ ಕೇಳಿದ್ರೆ ಲೈಕ್ ಸ್ಟಾರ್ಟಿಂಗ್ನಲ್ಲಿ ಅನ್ಸ್ಬೋದು 250K ವಿಯೆಟ್ನಾಮೀಸ್ ಡಾಂಗು ಜಾಸ್ತಿ ಅಂತ ಅನ್ನಿಸುತ್ತೆ. ಆದರೆ ಅಟ್ ದ ಎಂಡ್ 2.5 ಗಂಟೆ ಬೋಟ್ ರೈಡು ಒಂಥರ ಫುಲ್ ರಿಫ್ರೆಶಿಂಗ್ ಆಗಿದೆ. ಇಟ್ ಈಸ್ ಆಸಮ್. ನಮ್ಮ ಬೈಕ್ ಈಗ ಇಲ್ಲಿದೆ. 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಎತ್ಕೊಂಡೋದ್ರೆ ಇದನ್ನು ಎತ್ಕೊಂಡು ಹೋಗ್ಬೇಕು ಜೊತೆಗೆ. ಆ ಥರ ಹಾಕಿದ್ದೀನಿ ಲಾಕು. ಇಂದ ಹಾಸ್ಟೆಲ್ಗೆ 5 ಕಿಲೋಮೀಟರ್ ನೋಡಿಸ್ತದೆ. ಜಸ್ಟ್ ಗೈಸ್ ಅಷ್ಟೇ. ದಟ್ಸ್ ಇಟ್ ಫಾರ್ ನಿಂಬಿನ್. ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅಂತ ನನಗೂ ಗೊತ್ತಿಲ್ಲ. ಅಷ್ಟೇ, ಸಿಗೋಣ ಅಂತ.